ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ನಾನು ನನ್ನ ಡೈಲಿ ರುಟೀನ್ ಏನಿದೆ ಅದನ್ನು ಶೇರ್ ಮಾಡ್ತಾ ಇದ್ದೇನೆ. ನಾನು ನನ್ನ ದಿನಚರಿಯಲ್ಲಿ ಏನೆಲ್ಲ ಮಾಡ್ತೇನೆ ಆ್ಯಂಡ್ ಎಸ್ಪೆಷಲಿ ನಾನು ಪ್ರೆಗ್ನೆಂಟ್ ಆದಮೇಲೆ ನನ್ನ ಡೈಲಿ ರುಟೀನ್ ಎಲ್ಲ ಏನಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನನ್ನ ಕೆಲಸ ಎಲ್ಲ ಮುಗಿಯುವಷ್ಟರಲ್ಲಿ ನನ್ನ ಅಜ್ಜಿ ಬೆಳಗ್ಗೆ ಬೇಗ ಎದ್ದು ದೇವರಿಗೆಲ್ಲ ದೀಪ ಆರತಿ ಎಲ್ಲ ಮಾಡಿ ಅವರದೊಂದು 5 ನಿಮಿಷ ಭಜನೆ ಇರುತ್ತೆ. ಸೊ ನೀವು ಕೂಡ ಕೇಳಿ ನನ್ನ ಅಜ್ಜಿದು ಒಂದು ಭಜನೆ. ಭಾಗ್ಯದ ಲಕ್ಷ್ಮೀ ವರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ವರಮ್ಮ ಬಾರಮ್ಮ ಭಕ್ತರ ಬಳಿಗೆ ಬಾರಮ್ಮ ಭವಾನೀಶ್ವರಿ ಕಡಬೇಕೆ ಮಾಡಲಮ್ಮ. ನನ್ನ ಅಜ್ಜಿದು ಕೂಡ ಅಷ್ಟೇ ಅವರದೊಂದು ರೂಟೀನ್ ಅಂತ ಇದೆ. ಬೆಳಗ್ಗೆ ಎದ್ದು ಮೊದಲು ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಹಚ್ಚಿ ಸೊ ಅವರದೇ ಆದ ಒಂದು ರೂಟೀನ್ ಇದೆ. ನಾನು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಏಳೋದು, ಯಾಕಂದರೆ ನನಗೆ ಈಗ ಪ್ರೆಗ್ನೆನ್ಸಿಯಲ್ಲಿ ಈಗ 9th ಮಂತ್ ನನಗೆ ರನ್ನಿಂಗ್ ಆಗ್ತಾಯಿದೆ. ಸೊ ನನಗೆ ಪ್ರೆಗ್ನೆನ್ಸಿಯಲ್ಲಿ ಸ್ಲೀಪಿಂಗ್ ಇದು ತುಂಬ ಪ್ರಾಬ್ಲಮ್ ಇದೆ, ರಾತ್ರಿ ನಿದ್ದೆನೇ ಬರಲ್ಲ. ಸೊ ಹಾಗಾಗಿ ಬೆಳಗ್ಗೆ ಒಂದು 7:30 6 ಗಂಟೆ ಆಗುವಾಗ ನನಗೆ ನಿದ್ದೆ ಬರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ನನಗೆ ಏಳೋಕ್ಕೇ ಆಗಲ್ಲ. ಇದೆಲ್ಲ ನಾನು ನಮ್ಮ ಮನೆ ಹತ್ರನೇ ಒಬ್ಬರು ಮಾರ್ಕೊಂಡು ಬಂದಿದ್ದರು ಕೆಲವು ಪ್ಲ್ಯಾಂಟ್ಸ್ಗಳನ್ನೆಲ್ಲ ನಾನು ತಗೊಂಡಿದ್ದೆ. ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು 1-2-3 ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ. ನಾನೊಂದು 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೇನೆ ಈ ಥರ ಬೆಳಗ್ಗೆ ರಾತ್ರಿ ನೀರಲ್ಲಿ ಸೋಕ್ ಮಾಡಿ, ಆಮೇಲೆ ಬೆಳಗ್ಗೆ ನಾನೊಂದು 4 ಖರ್ಜೂರ, 3 ವಾಲ್ನಟ್ ಆ್ಯಂಡ್ ಬಾದಾಮ್, ಆಮೇಲೆ 1 ಗ್ಲಾಸ್ ಹಾಟ್ ವಾಟರ್, ಇಷ್ಟು ನಾನು ಅಂದರೆ ನನ್ನ ಡೈಲಿ ರೂಟೀನ್ ಆಗಿರುತ್ತದೆ. ಆಮೇಲೆ ಬ್ರೇಕ್ಫಾಸ್ಟಿಗೆ ನನಗೆ ಚಪಾತಿ ಇತ್ತು, ಆಮೇಲೆ ಸ್ವಲ್ಪ ಬಿಸ್ಕುಟ್ ಕ್ರೇವಿಂಗ್ ಆಗ್ತಾಯಿತ್ತು, ಹಾಗೆ ಅಮೂಲ್ ಚೀಸ್ ಇತ್ತು. ಆಮೇಲೆ ನಾವು ಹೊರಟದ್ದು ನನ್ನ ಚೆಕಪ್ಪಿಗೆ. ಚಾನಲ್ ಕೂಡ ಬಂದು ಹಾಯ್ ಎಲ್ಲರಿಗೂ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ವಾತಿಕ ಚಾನಲ್. ನನ್ನ ಡಾಕ್ಟರ್ ಬಂದುಬಿಟ್ಟು ನಾನು 7th ಮಂತ್ ತನಕ ನಾನು ದುಬೈಯಲ್ಲೇ ಮಾಡ್ತಾ ಇದ್ದೆ ಚೆಕಪ್, ಕೀರ್ತಿ ಮೆನಾನ್ ಅಂತ ಹೇಳಿ. ಆಮೇಲೆ ಈಗ ನಾನು ಇಂಡಿಯಾಗೆ ಬಂದಾದಮೇಲೆ ನಾನು ಈಗ ಡಾಕ್ಟರ್ ಹತ್ರ ಹೋಗ್ತಾ ಇರೋದು ಸುಜಯ ರಾವ್. ಅವರು ಫಾದರ್ ಮುಲ್ಲರಲ್ಲಿ ಇದ್ದಾರೆ, ಅಂದರೆ ಡೆಲಿವರಿ ಎಲ್ಲ ನನಗೆ ಅಲ್ಲೇ, ಬಟ್ ಅವ್ರದ್ದು ಕ್ಲಿನಿಕ್ ಇದೆ ಬನ್ಸ್ ಹಾಸ್ಟೆಲ್ ಹತ್ರ. ಸೊ ಅಲ್ಲಿಗೆ ನಾನು ಚೆಕಪ್ಪಿಗೆ ಹೋಗೋದು. ನಾನು ಯಾಕೆ ಆ ಡಾಕ್ಟರನ್ನು ಚೂಸ್ ಮಾಡಿದೆ ಅಂದರೆ ನನ್ನ
ಎಲ್ಲ ಆಂಟಿ ಅವರದ್ದು ಡೆಲಿವರಿ ಅವರೇ ಮಾಡಿದ್ದು. ಸೊ ಹಾಗಾಗಿ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತಲೇ ಹೇಳ್ಬೋದು, ಅಂದರೆ ಪರಿಚಯ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನಾನು ಅವರನ್ನೇ ಚೂಸ್ ಮಾಡಿದೆ. ಚೆಕಪ್ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ನಾವು ಬಂದದ್ದು ಮಚಲಿಗೆ. ಅಂದರೆ ನಿಮಗೆ ಗೊತ್ತಿರ್ಬೋದು, ಮ್ಯಾಂಗ್ಳೂರಲ್ಲಿ ದ ಫೇಮಸ್ ಮಚಲಿ. ನನಗೆ ಅಂದರೆ ಕ್ರೇವಿಂಗ್ ಆಗ್ತಾಯಿತ್ತು. ನಾನು ಹೇಳ್ತಾ ಇದ್ದೆ ಆಂಟಿ ಹತ್ರ, ನನಗೆ ಮಚಲಿಯಲ್ಲಿ ಒಮ್ಮೆ ಊಟ ಮಾಡಬೇಕಂತ. ಹಾಗಾಗಿ ಆಂಟಿನ ನಾನು ಕರ್ಕೊಂಡು ಬಂದರು ಮಚಲಿಗೆ ಊಟ ಮಾಡಿಸಲಿಕ್ಕೆ. ನಾನು ಮಚಲಿಯಲ್ಲಿ ಊಟ ಮಾಡಿದ್ದು ಲಾಸ್ಟ್ ಅಂದರೆ ನನ್ನ ಡಿಗ್ರಿಯಲ್ಲಿ ಇರುವಾಗಲೇ, ಮೇ ಬಿ 6-7 ಇಯರ್ಸ್ ಆಗಿರ್ಬೋದು. ನಾನು ಮಚಲಿಗೆ ಹೋದರೆ ಯಾವತ್ತೂ ನೇಮೀನ್ ಅಂತ ಇದೆ, ಅದನ್ನೇ ತಗೊಳ್ಳೋದು, ಮಸಾಲ ಫ್ರೈಸ್. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಟೇಸ್ಟಿ ಫುಡ್ ಅಂದರೆ ಮಚಲಿದು. ನೀವು ಒಮ್ಮೆ ಊಟ ಮಾಡಿದರೆ ಆಮೇಲೆ ಬಿಡೋದೇ ಇಲ್ಲ, ಅಷ್ಟು ಟೇಸ್ಟಿ ಆಗಿದೆ. ಒಮ್ಮೆ ಟ್ರೈ ಮಾಡಿ. ಮಚಲಿಯಲ್ಲಿ ಊಟ ಮಾಡಿ ಆಮೇಲೆ ನಾವು ಬಂದದ್ದು ಫಾರಮ್ ಮಾಲಿಗೆ. ಸೊ ಅಲ್ಲಿ ತುಂಬ ಅಂದರೆ ಇಯರ್ಸೇ ಆಗಿತ್ತು ಮಾಲ್ಸ್ಗೆಲ್ಲ ಹೋಗದೆ. ಸೊ ಹಾಗಾಗಿ ಮಾಲ್ಗೆ ಬಂದ್ವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಶಾಪಿಂಗ್ ಎಲ್ಲ ಮುಗಿಸಿ ಆಮೇಲೆ ನಾವು ಡಿಸೈಡ್ ಮಾಡಿದ್ದು ಐಡಿಯಲ್ಗೆ ಹೋಗೋಣ ಅಂತ. ಯಾಕಂದರೆ ಮ್ಯಾಂಗ್ಳೂರಿಗೆ ಬಂದರೆ ಅಫ್ಕೋರ್ಸ್ ನಾವು ಐಸ್ ಕ್ರೀಮ್ ತಿನ್ನೋದೇ ಯಾವತ್ತೂ ಹೋಗಲ್ಲ. ಮ್ಯಾಂಗ್ಳೂರಲ್ಲಿ ಫೇಮಸ್ ದ ಐಡಿಯಲ್ ಆ್ಯಂಡ್ ಪಬ್ಬಸ್. ಸೊ ನಮಗೆ ಹತ್ತಿರ ಇದ್ದದ್ದು ಐಡಿಯಲ್. ಸೊ ಅಲ್ಲಿ ನಾವೆಲ್ಲ ಐಸ್ ಕ್ರೀಮ್ ತಿಂದು ಆಮೇಲೆ ಮನೆಗೆ ವಾಪಸ್ ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೂ ಬೇಗನೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತುಂಬ ಡಿಲೇ ಆಗ್ತದೆ ನನ್ನ ವಿಡಿಯೋ ಅಪ್ಲೋಡ್ ಮಾಡೋದು, ಬಿಕಾಸ್ ಈಗ 9th ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಕೊಡೋಕ್ಕೆ ಕಷ್ಟ ಆಗ್ತಿದೆ. ಸೊ ಐ ಟ್ರೈ ಮೈ ಬೆಸ್ಟ್ ಟು ಅಪ್ಲೋಡ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ, ಟೇಕ್ ಕೇರ್ ಎಲ್ಲರಿಗೂ. ಬಾಯ್.